ಒಂದು ಧರ್ಮ ಹುಟ್ಟಿರುವುದೇ ಇನ್ನೊಂದು ಧರ್ಮವನ್ನು ದ್ವೇಷ ಮಾಡೋದಕ್ಕೆ ಅನ್ನುವಂಥ ಕ್ರೌರ್ಯವನ್ನು, ಮತೀಯ ಮತಾಂಧತೆಯನ್ನು ಈ ಜನಗಳ ನಡುವೆ ತುಂಬಿದವರು ಯಾರು? ಇದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಯಾರಪ್ಪ ಅಂತಂದರೆ ಕರ್ನಾಟಕದಲ್ಲಿರುವ ಮತಾಂಧ ಮನಸ್ಥಿತಿಯ ಒಂದಷ್ಟು ಕೋಮು ಸಂಘಟನೆಗಳು, ಒಂದಷ್ಟು ಮತಾಂಧ ವಿಕೃತಿಯ ರಾಜಕಾರಣಿಗಳು ಕೂಡ. ಇಂಥ ವಿಕಾರಿಗಳನ್ನು ಮಟ್ಟ ಹಾಕೋದು ಹೇಗೆ, ಇಂಥ ವಿಕಾರಿಗಳನ್ನು ನಿಗ್ರಹ ಮಾಡೋದು ಹೇಗೆ ಅನ್ನೋದನ್ನು ರಾಜ್ಯ ಸರ್ಕಾರ ಮತ್ತು ಜನತೆ ಯೋಚನೆ ಮಾಡಬೇಕಾಗಿದೆ. ಇದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಪ್ರತಿಪಕ್ಷಗಳದ್ದು ಜವಾಬ್ದಾರಿ, ಸರ್ಕಾರದ್ದು ಜವಾಬ್ದಾರಿ, ಮಾಧ್ಯಮಗಳದ್ದು ಜವಾಬ್ದಾರಿ, ಜನಸಾಮಾನ್ಯರಾದ ನಿಮ್ಮೆಲ್ಲರದ್ದು ಕೂಡ ಜವಾಬ್ದಾರಿ. ಯಾಕೆ ಅಂದರೆ ನೋಡಿ, ಕುವೆಂಪು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ಹಾಗೆ ಕರ್ನಾಟಕ ಒಂದು ರೀತಿಯ ಸರ್ವ ಜನಾಂಗದ ಶಾಂತಿಯ ತೋಟ. ಈ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಮತೀಯ ಭಾವನೆಗಳನ್ನು ಬಿತ್ತಿ ಜನರ ಬದುಕನ್ನು, ಜನರ ನೆಮ್ಮದಿಯನ್ನು, ಜನರ ಸೌಹಾರ್ದತೆಯನ್ನು, ಜನರ ತಾಳ್ಮೆಯನ್ನು ಕೆಡಿಸಿ ಅಧ್ವಾನ ಮಾಡ್ತಾರಲ್ಲ, ಅಂತಹ ಮತಾಂಧ ವಿಕಾರಿಗಳನ್ನು ಗುರುತಿಸುವ, ಅವರಿಗೆ ಕಾನೂನಿನ ನೆಲೆಯಲ್ಲಿ ಶಿಕ್ಷೆ ಕೊಡಿಸುವ ಕೆಲಸವನ್ನು ಮಾಡಿಸ್ಬೇಕಾಗಿದೆ. ಮೊದಲು ನಮ್ಮ ವ್ಯವಸ್ಥೆ ಹೀಗಿತ್ತ ನೋಡ್ರಿ. ಕನ್ನಡದ ಮೊದಲ ಗ್ರಂಥ ಏನಿದೆಯಲ್ಲ, ಕವಿರಾಜ ಮಾರ್ಗಕಾರದಲ್ಲಿ ಒಂದು ಮಾತು ಬರುತ್ತೆ. ಕವಿರಾಜ ಮಾರ್ಗಕಾರ ಹೇಳ್ತಾನೆ, ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಪರ ವಿಚಾರಮುಮಂ ಪರ ಧರ್ಮಮುಮಂ ಅಂತ. ಪರ ವಿಚಾರಮುಮಂ ಪರ ಧರ್ಮಮುಮಂ. ಕಸವರಮೆಂಬುದು ನೆರೆ ಸೈರಿಸಲಾರ್ಪಡೆ ಅಂದರೆ ಇನ್ನೊಬ್ಬರನ್ನು ಸಹಿಸಿಕೊಳ್ಳುವುದು, ಇನ್ನೊಂದು ಧರ್ಮದ ಒಂದು ಒಳ್ಳೆಯ ಆಶಯಗಳನ್ನು ತಾಳ್ಮೆಯಿಂದ ನೋಡುವುದು, ಸಹನಾ ಗುಣ, ಇದು ಬಹಳ ಒಳ್ಳೆಯದು, ಇದೊಂದು ರೀತಿ ಚಿನ್ನ ಇದ್ದ ಹಾಗೆ ಅಂತೇಳಿ ಕವಿರಾಜ ಮಾರ್ಗಕಾರ ಹೇಳ್ತಾನೆ. ಪಂಪ ಹೇಳ್ತಾನೆ, ಮನುಷ್ಯ ಕುಲಂ ತಾನೊಂದೇ ವಲಂ ಅಂತ. ಬಸವಣ್ಣವ್ರು ಹೇಳ್ತಾರೆ, ದಯವಿಲ್ಲದ ಧರ್ಮ ಅದಾವುದಯ್ಯ ಅಂತ. ದಯವೇ ಧರ್ಮದ ಮೂಲವಯ್ಯ. ಎಲ್ಲರಿಗೂ ಧರ್ಮದೇ ಅಂದರೆ ಎಲ್ಲ ಧರ್ಮದ ಆಶಯ ದಯೆ ಅನ್ನುವಂಥದ್ದು. ಆದರೆ ಇವತ್ತು ಧರ್ಮದ ವಿಚಾರಕ್ಕೆ ಗಲಾಟೆಗಳಾಗ್ತಾ ಇದ್ದಾವೆ, ಧರ್ಮದ ವಿಚಾರಕ್ಕೆ ಕೊಲೆ ಆಗ್ತಾ ಇದ್ದಾವೆ, ಧರ್ಮದ ವಿಚಾರಕ್ಕೆ ಕೋಮು ಗಲಭೆಗಳಾಗ್ತಾ ಇದ್ದಾವೆ. ಅದಕ್ಕೆ ಈಗ ನಿಗ್ರಹ ಪಡೆ ಬಂದಿದೆ. ಕೇವಲ ನಿಗ್ರಹ ಪಡೆ ಮಾಡಿದ್ವಿ, ಅಲ್ಲಿಗೆ ನಮ್ಮ ಸರ್ಕಾರದ ಜವಾಬ್ದಾರಿ ಮುಗಿತು ಅಂತ ಕೂತ್ರೆ ಆಗಲ್ಲ. ಕರ್ನಾಟಕಕ್ಕೊಂದು ಒಳ್ಳೆಯ ಸೌಹಾರ್ದ ಪರಂಪರೆ ಇದೆ ಸ್ವಾಮಿ. ಶಿಶುನಾಳಧೀಶರು, ಗುರುಗೋವಿಂದ ಭಟ್ರು, ನಾಥ ಪರಂಪರೆಯಲ್ಲಿ ಶಿಷ್ಯರು, ಹಿಂದೂ ಮುಸ್ಲಿಂ ಎಲ್ಲ ಹಳ್ಳಿಗಳಲ್ಲಿ ಮುಸ್ಲಿಮರು ಕೂಡ ಹಿಂದೂಗಳ ಜೊತೆ ಮಿಂಗಲಾಗಿ ಹಬ್ಬಗಳನ್ನು, ಉರುಸ್ಲುಗಳನ್ನು ಆಚರಣೆ ಮಾಡ್ತಾರೆ, ಮಸೀದಿಗೆ ಹೋಗ್ತಾರೆ, ದೇವಸ್ಥಾನಗಳಿಗೆ ಬರ್ತಾರೆ. ಪರಸ್ಪರ ಕೊಡುಕೊಳ್ಳುವಿಕೆ, ಪರಸ್ಪರ ಬಾಂಧವ್ಯ ತುಂಬ ಚೆನ್ನಾಗಿದೆ. ಆದರೆ ಈ ಒಂದು ಸೌಹಾರ್ದತೆಗೆ ಕೊಡಲಿ ಪೆಟ್ಟು ಕೊಟ್ರಲ್ಲ, ಇಂಥ ವಿಕಾರಿಗಳನ್ನು ಮಟ್ಟ ಹಾಕುವ ಕೆಲಸವನ್ನು ವ್ಯವಸ್ಥೆ ನಾವು ಎಲ್ಲರೂ ಮಾಡಬೇಕಾಗಿದೆ. ನೋಡಿ, ಕರಾವಳಿ ಭಾಗದಲ್ಲಿ ಕೊಲೆಗಳಾಗ್ತಾ ಇದ್ದಾವೆ. ಹಿಂದೂ ಸಮುದಾಯದವರ ಕೊಲೆ ಆಗ್ತಾ ಇದೆ, ಮುಸ್ಲಿಂ ಸಮುದಾಯದವರ ಕೊಲೆ ಆಗ್ತಾ ಇದೆ. ಪ್ರತಿಯೊಬ್ಬರ ಜೀವಗಳು ಕೂಡ ಅಮೂಲ್ಯ. ಹಾಗಿದ್ರೆ ಯಾಕೆ ಅವ್ರು ಕೊಲೆ ಮಾಡ್ತಿದ್ದಾರೆ? ಇದಕ್ಕೆ ಕಾರಣ ಏನು? ಸರ್ಕಾರದವ್ರನ್ನ ಕೇಳಿದ್ರೆ ಹೇಳ್ತಾರೆ, ಇಲ್ಲ ನಾವು ತನಿಖೆ ಮಾಡ್ತಾ ಇದ್ದೀವಿ, ತುಂಬ ಗಂಭೀರವಾಗಿ ಅಧ್ಯಯನ ಮಾಡಿ ಅದಕ್ಕೆ ಏನು ಕಾರಣ ಅಂತ ನಾವು ಕಂಡುಹಿಡಿ. ನೀವು ಅಧ್ಯಯನ ಮಾಡಿ, ನೀವು ತನಿಖೆ ಮಾಡಿ, ಇದಕ್ಕೆ ಕಾರಣ ಏನು ಅಂತ ಹೇಳಿ ಗೊತ್ತಾಗೋ ಅಷ್ಟರಲ್ಲಿ ಮತ್ತೊಂದಷ್ಟು ಗಲಭೆಗಳು, ಮತ್ತೊಂದಷ್ಟು ಅನಾಹುತಗಳಾಗಿರ್ತವೆ.